ಹಿರಿಯ ಪ್ರಾಥಮಿಕ ಶಾಲೆ ಕೆರೆಕಾಡಿನಲ್ಲಿ 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ರಾತ್ರಿ ಜೋರು ನಿದ್ರೆಯಲ್ಲಿದ್ದೆ. ಆವಾಗ ಪಕ್ಕದ ಮನೆಯವರ ಕೋಳಿಯು ಅಂತ ಕೂಗಿದಾಗ ನಾನು ಎಚ್ಚರವಾದೆ. ಸ್ವಲ್ಪ ಮಲಗಲಿಕ್ಕೆ ಕೂಡ ಬಿಡ್ಲಿಲ್ಲ. ಇಲ್ಲದಿದ್ದರೆ ಸ್ವಲ್ಪ ಮಲಗಿ ಅಮ್ಮ ಎದ್ದೇಳಿಸಿದ್ರು. ಮತ್ತೆ ನಮ್ಮ ಮನೆಯ ನುಗ್ಗೆ ಮರದಲ್ಲಿ ಹಕ್ಕಿಗಳು ಅಂತ ಚಿಲಿಪಿಲಿ ಗುಡ್ತಾ ಇತ್ತು. ಎಷ್ಟು ಚಂದ ಚಿಲಿಪಿಲಿ ಗುಡ್ತಾ ಇತ್ತು ಅಂದ್ರೆ, ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರುದು, ಆ ಮರದಿಂದ ಇನ್ನೊಂದು ಮರಕ್ಕೆ ಹಾರುದು, ಇನ್ನೊಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರುದು. ಅದಕ್ಕೆ ಅಮ್ಮ ಓಡಿ ಬಂದು ಅದೆಲ್ಲ ಹಾರಿ ಹೋಯ್ತು. ಮಾರಿ ಸ್ವಲ್ಪ ನೋಡ್ಲಿಕ್ಕೆ ಕೂಡ ಬಿಡ್ಲಿಲ್ಲ ಅಮ್ಮ. ಮತ್ತೆ ನಮ್ಮ ಪಕ್ಕದಲ್ಲಿ ಹುಲ್ಲುಗಳು ಜಾಸ್ತಿ ಇದ್ವು. ಅಲ್ಲಿ ದನ ಬಂದಿತ್ತು. ಅಂತ ಕೂಗ್ತಿತ್ತು. ಅದಕ್ಕೆ ನಾನು ಬಾಳೆಹಣ್ಣು ಕೊಟ್ಟೆ. ಅದು ತಿಂತು ಮತ್ತೆ ಹುಲ್ಲುಗಳು ತಿಂತಿದ್ದು. ನಮ್ಮ ಮನೆ ಬೆಕ್ಕು ನನ್ನ ಕಾಲಡಿಗೆ ಬಂದು ಅಂತ ಕೂಗ್ತಿತ್ತು. ಅದು ನನಗೆ ಅನಿಸಿತು ಅದಕ್ಕೆ ಹಸಿವಾಗಿರ್ಬೋದು ಅಂತ. ಅದಕ್ಕೆ ನಾನು ಹಾಲು ಕೊಟ್ಟೆ. ಅದಕ್ಕೆ ಹಾಲು ಕೊಟ್ಟಾದ್ಮೇಲೆ ಪಕ್ಕದ ಮನೆಯವರ ಬೆಕ್ಕು ಅದಕ್ಕೆ ನಮ್ಮ ಬೆಕ್ಕಿಗೆ ಕೋಪ ಬಂದು ಅದರ ಮೇಲೆ ಹಾರಿ ಪಕ್ಕದ ಮನೆಯವರ ಬೆಕ್ಕು ಎದ್ದು ಓಡಿ ಹೋಯ್ತು. ಮತ್ತೆ ಕುಡಿದು ಆರಾಮದಲ್ಲಿ ಮಲಗಿತು. ಮತ್ತೆ ನಾನು ಶಾಲೆಗೆ ಹೋಗ್ತಿದ್ದಾಗ ಎರಡು ನಾಯಿಗಳು ಮುಖ ನೋಡ್ತಿದ್ದು. ಮತ್ತೆ ಜಗಳ ಸ್ಟಾರ್ಟ್ ಮಾಡಿದ್ರು. ನಾನು ನೋಡಿದೆ ಇದು ಸ್ವಲ್ಪ ಹೊತ್ತು ಜಗಳ ಇರುವುದು ಅಂತ. ಇದು ಜಗಳ ನಿಲ್ಲೇ ಇಲ್ಲ. ಮತ್ತೆ ಬೇರೆ ದಾರಿಯಿಂದ ನಮ್ಮ ಮನೆಗೆ ಹೋದದ್ದು. ಜಗಳ ಮಾಡಿದ್ದು ಹೇಗೆ ಅಂದ್ರೆ, ಇನ್ನೊಂದು ನಾಯಿ ಎದುರಿ ಓಡಿ ಹೋಯ್ತು. ಮತ್ತೆ ಜಗಳ ನಿಲ್ಲಿತಲ್ಲ, ಅದಕ್ಕೆ ನಾವು ಓಡಿ ಹೋದೆ. ಯಾಕಂದ್ರೆ ಅದು ಮತ್ತೆ ಕಚ್ಚಿದ್ರೆ ನನಗೆ. ಮತ್ತೆ ಒಂದ್ಸತಿ ನಾನು ಮಂಗಳೂರಿನಿಂದ ಬರ್ತಿದ್ದೆ. ಆವಾಗ 101 ಅಗ್ನಿಶಾಮಕ ದಳದ ವಾಹನ ಹೋಗ್ತಿತ್ತು. ಅಂತ ಸೈರನ್ ಆಗ್ತಾ ಹೋಗ್ತಿತ್ತು. ಅದರ ಹಿಂದೆ ಆಂಬ್ಯುಲೆನ್ಸ್ ಬಂತು. ಅದು ಅಂತ ಸೈರನ್ ಆಗ್ತಾ ಹೋಯ್ತು. ಅದು ಅಗ್ನಿಶಾಮಕ ದಳದ ವಾಹನ ಹೋದದ್ದು ಬೆಂಕಿ ಹತ್ತಿ. ಮತ್ತೆ ಆಂಬ್ಯುಲೆನ್ಸ್ ಹೋದದ್ದು ಅಲ್ಲಿ ಯಾರು ಗಾಯಾಳುಗಳಿದ್ದಾರೆ ಅದಕ್ಕೆ ಹೋದ್ದು ಆಂಬ್ಯುಲೆನ್ಸ್. ಮತ್ತೆ ಹಾಗೇನೆ ಕಲ್ಲಾಪುರ ರೈಲ್ವೆ ಗೇಟ್ ಆಚೆ ಗೇಟ್ ಬಿತ್ತು. ಆವಾಗ ಅಪ್ಪನಿಗೆ ಇದು ಟೆನ್ಷನ್ ಆಯಿತು. ಯಾಕಂದರೆ ಟೈಮ್ 8:30 ಆಗಿದೆ ಆವಾಗ. ಅದಕ್ಕೆ ಅಪ್ಪ ಸ್ವಲ್ಪ ಹೊತ್ತು ನಿಂತು. ಅದು ನನಗೆ ಟ್ರೈನ್ ಅಂದರೆ ಖುಷಿ ಅಲ್ಲ. ಅದಕ್ಕೆ ನಾನು ಇಂಟ್ರೆಸ್ಟಲ್ಲಿ ನೋಡ್ತಿದ್ದೆ. ಅದು ಈ ಥರ ಹಾರ್ನ್ ಆಗ್ತಾ ಬಂತು. ಅದು ನನ್ನ ಫೇವ್ರೆಟ್ ಟ್ರೈನ್ ಆಗಿತ್ತು. ಅದು ಕೂಡ ಒಂದೇ ವಾರ ಟ್ರೈನ್. ಸ್ವಲ್ಪ ಸ್ಲೋಲಿ ಹೋಯ್ತು ಅದು. ಧನ್ಯವಾದಗಳು.